ಮಹೇಶ್ ಮಾತೃಭೂಮಿ ಅಂತ. ಸ್ನೇಹಿತರೆ, ಮಾತೃಭೂಮಿ ಟೈಮ್ಸ್ ಮುಖಾಂತರವಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಈ ಒಂದು ವಿಡಿಯೋ ಉದ್ದೇಶ ಬಂದು ನಮ್ಮಲ್ಲಿರುವಂತಹ ಸೂಪರ್ ಹೀರೋಗಳು ಯಾರು ಇದ್ದಾರೆ, ಸಮಾಜದ ಒಂದಷ್ಟು ಸೇವಾ ಕೆಲಸಗಳಲ್ಲಿ ಹಲವಾರು ರಂಗಗಳಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರೆ ಅಂತವ್ರನ್ನ ಅನಾವರಣ ಮಾಡಬೇಕು ಈ ಒಂದು ಚಾನೆಲ್ ಮುಖಾಂತರವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ನಾವು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ನಾಚಿ ಪ್ರಸನ್ನ ಅವ್ರನ್ನ ನಾವು ಮೀಟ್ ಮಾಡಿದ್ದೀವಿ. ಬನ್ನಿ, ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವರೊಂದು ಆಶ್ರಮ ನಡೆಸಿದ್ದಾರೆ, ನಿರಾಶ್ರಿತರ ಆಶ್ರಮನ. ಇಲ್ಲಿ ಒಂದು 50ಕ್ಕೂ ಹೆಚ್ಚು ನಿರಾಶ್ರಿತರು ಅವರ ಆಶ್ರಮದಲ್ಲಿ ಒಂದು ಸೇವೆ ಪಡ್ಕೊಳ್ತಿದ್ದಾರೆ. ಅವ್ರ ಅನುಭವ ಹೇಗಿತ್ತು, ಅವ್ರು ನಡ್ಬಂದಂತ ದಾರಿ ಏನು, ಅವ್ರ ಹಿನ್ನೆಲೆ ಏನು, ಇವಾಗ ಅವ್ರಿಗಿರುವಂತಹ ಸವಾಲುಗಳು ಯಾವುದು, ಆ ಸವಾಲುಗಳನ್ನ ಮೆಟ್ ನಿಂತು ನೆಕ್ಸ್ಟ್ ಯಾವ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಈ ಒಂದು ಆಶ್ರಮವನ್ನ, ಇದರಿಂದ ಒಂದಷ್ಟು ಜನಕ್ಕೆ ಪ್ರೇರಣೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ನೋಡ್ತಿದೀವಿ. ಯಾರು ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತೀರಾ ತಪ್ಪೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಸನ್ನ, ನಮಸ್ತೆ. ನಮಸ್ತೆ. ಪ್ರೇರಣೆ ಏನು ಈ ಒಂದು ಸಂಸ್ಥೆ ಉಡ್ಲಿಕ್ಕೆ? ಸೇವೆ ಅಂದ್ರೇನು? 10 ರೂಪಾಯಿ ಕೊಟ್ಬಿಟ್ಟು ಯಾಕೋ ಅನ್ನ ಭಿಕ್ಷಕ ಅಂತ ಹೇಳ್ಬೋದು. ನಿಮ್ಮ ಒಂದು ಸಂಸ್ಥೆ ನಡೆದು ಬಂದಂತಹ ಹಾದಿ ಯಾವ್ದು? ಅಂದ್ರೆ ನಿಮ್ಮ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ನಮ್ಮ ಏಪ್ರಿಲ್ 23ನೇ ತಾರೀಕು 2021 ಪ್ರಾರಂಭ ಆಗಿದೆ. ಈಗ ನಿಮ್ ಸಂಸ್ಥೆ ಶುರು ಮಾಡೋ 4ನೇ ವರ್ಷ ರನ್ನಿಂಗ್ ಅನ್ಸುತ್ತೆ. ಮೊದಲು ನೀವು ಈ ಒಂದು ಸಂಸ್ಥೆ ಮಾಡಬೇಕು, ನಾವೊಂದು ಅನಾಥ ಜನಗಳಿಗೆ, ನಿರಾಶ್ರಿತರಿಗೆ ನಾನು ಸಹಾಯ ಮಾಡಬೇಕು ಅಂತ ಯಾಕೆ ಉಟ್ಕೊಡ್ತೀನಿ ನಿಮ್ಮ ಮನಸ್ಸಿಗೆ? ಅದು ಪ್ರೇರಣೆ ಏನು ಈ ಒಂದು ಸಂಸ್ಥೆ ಉಡ್ಲಿಕ್ಕೆ? ಅವ್ರಿಗೆ ಇರೋದಕ್ಕೆ ಸ್ಥಳ ಇರಲ್ಲ, ಮಲಗಲಿಕ್ಕೆ ಜಾಗ ಇರಲ್ಲ, ಹಾಸ್ಗಳ ಒತ್ಕೊಳ್ಳೋದಕ್ಕಿರಲ್ಲ, ಮತ್ತೆ ಔಷಧೋಪಚಾರಗಳು ಅವ್ರಿಗೆ ಸಿಗಲ್ಲ. ಮತ್ತೆ ಮಳೆ, ಬಿಸಿಲು, ಗಾಳಿ, ಚಳಿ ಅಂದೇನೆ ಈ ರಸ್ತೆ ಬದಿನಲ್ಲಿ ಮಲಗೋರ್ನೆಲ್ಲ ನೋಡ್ತಾ ಇದ್ದಾಗ ಯಾಕೆ ಒಬ್ಬಿಬ್ರನ್ನ ನಾನು ಸಾಕ್ಬಾರ್ದು, ಇಬ್ರನ್ನ ಸಾಕನ್ನ. ತಂದೆ ತಾಯಿ ಸತ್ತಿ ಸುಮಾರು 1-2 ವರ್ಷಗಳ ಕಾಲ ಕಳೆದ ಮೇಲೆ ಅದೊಂದು ತಲೆಗೆ ಬಂತು. ನೀವೊಂದು ಮಾತಾಡಿದ್ರಿ, ಈಗ ಅಪ್ಪ ಅಮ್ಮನ ಸಾಕ್ತಾನೆ. ನೀವು ಮನೇಲಿ ಎಷ್ಟು ಜನ ಮಕ್ಳಿದಾರೆ? ನಾವು ಒಟ್ಟಿಗೆ 5 ಜನ. 5 ಜನ ಮಕ್ಕಳು. ನೀವು ಎಷ್ಟು? ನೀವರು? ನಾನು 2 ಅಕ್ಕಂದಿರು, ಅವ್ರ ಹಿಂದೆ ನಾನು, ನನ್ನ ಹಿಂದೆ 2 ತಮ್ಮಂದಿರು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವ್ದಾರು ಒಂದು ಏಟ್ ಬಿದ್ದಾಗ್ಲೇನೆ, ಇಲ್ಲಪ್ಪ ಏಟ್ ನನ್ ಬೀಳ್ತು, ಬೇರೆಯವ್ರಿಗೆ ಏಟ್ ಆಗ್ಬಾರ್ದು, ಬೇರೆಯವ್ರಿಗೆ ನೋವು ಆಗ್ಬಾರ್ದು ಅನ್ನೋ ಮನೋಭಾವ ಹುಟ್ಟೇ ಬಿಡುತ್ತೆ. ನಿಮ್ಗೆ ಈ ಒಂದು ಮನೋಭಾವ ಹುಟ್ಟಂತ ಸಮಯ ಯಾವುದು? ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಾದ್ಮೇಲೆ ಬೇಕಲ್ಲ ಒಬ್ಬಿಬ್ರು ಅನ್ನುವಂಥವ್ರು ಇರ್ಬೇಕು. ಸುಮ್ನೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಹೇಳಿ ಈ ರಸ್ತೆ ಬದಿನಲ್ಲಿ ಹುಡುಕ್ತಾ ಹೋದಾಗ ನಾನು ಮಕ್ಕು ಕೂಸ್ಕೊಂಡಿರೋದು ಉಂಟು, ಒಡಸ್ಕೊಂಡಿರೋದು ಉಂಟು, ಬಟ್ಟೆ ಅರ್ಧ ಕುಸ್ಕೊಂಡಿರೋದು ಉಂಟು. ಸೊ ಅವ್ರ ಮೈಂಡ್ ಇಟೇ ಬೇರೆ ಇರುತ್ತೆ ರಸ್ತೆ ಬದಿನಲ್ಲಿ ಇದ್ದಾಗ. ಇವಾಗ ಅಂತವ್ರೆಲ್ಲ ಇದಾರೆ, ನನ್ಗೆ ಹೊಡೆದವ್ರು, ಉಗಿದವ್ರು, ಪ್ರತಿ ನನಗೆ ಅವಮಾನಿಸ್ತವ್ರು ಒಳಗಡೆ ಇದ್ದಾರೆ. ಬಟ್ ಇವಾಗ ಅವರೆಲ್ಲ ಒಂದು ತಂದೆ ತಾಯಿ ಮಕ್ಳು ತರ ಇದ್ದೀವಿ. ಸೇವೆ ಅಂದ್ರೇನು? ಹಲವಾರು ಬಗೆನಲ್ಲಿ ಸೇವೆಗಳು ಮಾಡ್ತೀವಿ. ಈಗ ರಸ್ತೆ ಬದಿನಲ್ಲಿ ಇರೋರಿಗೆ ಒಂದು ಊಟನೋ ತಿಂಡಿನೋ ಕೊಟ್ಬಿಟ್ರೆ ಅದು ಒಂದು ಸೇವೆ ಆಗುತ್ತೆ. ಅಲ್ಲಿರೋಂತ ಮಲಗಿರೋರ್ಗ ಒಂದು ಬೆಡ್ಶೀಟು ಮತ್ತೆ ಎಲ್ಲೋ ಒಂದು ಕಡೆ ಕಟಿಂಗ್ ಸೇವ್ ಮಾಡಬರೋದು ಒಂದು ಸೇವೆ ಆಗುತ್ತೆ. ಹಲವಾರು ತರ ಇದೆ ಸೇವೆ ಅಂತ ಬಂದಾಗ ಅವ್ರಿಗೆ ಸಂಪೂರ್ಣ ಅದು ಸಿಗ್ಬೇಕು. ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಅವರ ಆರೋಗ್ಯದಿಂದ ಹಿಡಿದು, ಮತ್ತೆ ಅವ್ರು ಮಲಗ್ಲಿಕ್ಕೆ, ಬೆಳಿಗ್ಗೆ ಎದ್ರೆ ಅವ್ರಿಗೆ ಊಟ, ತಿಂಡಿ, ಕಾಫಿ ಪ್ರತಿಯೊಂದು ಅವ್ರಿಗೆ ಸಿಗ್ಬೇಕು. ಆ ಸಿಕ್ಕೋದು ಅದು ಒಂಥರ ಸೇವೆ. ಈಗ ನಾವ್ ಹೇಳಿದ್ವಲ್ಲ, ಯಾರಿಗೋ ಒಬ್ರಿಗೆ ಈಗ ದೇವಸ್ಥಾನ ಹತ್ರ ಕುಳ್ತಿರ್ತಾರೆ, ಅವ್ರಿಗೆ ಒಂದು 10 ರೂಪಾಯಿ ಕೊಟ್ಬಿಟ್ರೆ ಅದು ಒಂದು ಸೇವೆನೆ. ಆದ್ರೆ ನಮ್ಮ ಮನ್ಸೇನ್ ಹೇಳುತ್ತೆ, ಅವ್ನಿಗೆ 10 ರೂಪಾಯಿ ಕೊಟ್ಟೆ ಅನ್ನೋದಕ್ಕಿಂತ ನೋಡಿ ಆ ಭಿಕ್ಷುಕಂಗೆ 10 ರೂಪಾಯಿ ಕೊಟ್ಟೆ, ಆ ಒಂದು ಪದ ಜನಗಳ ಬಾಯಲ್ಲಿ ಬರಬಾರ್ದು. ಅವ್ರನ್ನ ನಾವ್ ಯಾಕೆ ಭಿಕ್ಷುಕರು ಮಾಡ್ಬೇಕು? 10 ರೂಪಾಯಿ ಕೊಟ್ಬಿಟ್ಟು ಯಾಕೆ ಅವ್ರನ್ನ ಭಿಕ್ಷುಕ ಅಂತ ಹೇಳ್ಬೇಕು? ಆ ಮನೋಭಾವನೆಯಲ್ಲಿ ಇದನ್ನ ಪ್ರಾರಂಭ. ಸೂಪರ್. ಈ ಒಂದು ಕೆಲಸ ಮಾಡ್ಲಿಕ್ಕೆ ಯಾರಾದ್ರೂ ಇನ್ಸ್ಪಿರೇಷನ್ ಇದ್ರ? ಅಂದ್ರೆ ಇಲ್ಲ, ಯಾರಾದ್ರೂ ಮೋಟಿವೇಟ್ ಮಾಡೋದಂತವ್ರು? ಇಲ್ಲ. ಸೊ ಅವರು ಇವಾಗ ಈ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ, ನನಗಿಂತ ಸೀನಿಯರು. ಅವ್ರನ್ನ ಈ ಒಂದು ಕಾರ್ಯಕ್ರಮ ಕರೆದಿದೆ, ಇದು ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಕರೆದಾಗ ಅವ್ರ ವೇದಿಕೆ ಮೇಲೆ ಒಂದ್ ಮಾತು ಹೇಳಿ, 6 ತಿಂಗಳುಗಳ ಕಾಲ ಈ ಒಂದು ಸಂಸ್ಥೆನ ನಾನ್ ನಡೆಸ್ತೀನಿ, ಆತ್ಮೀಯ ಗೆಳೆಯ, ಈ ಒಂದು ವೇದಿಕೆಯಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾತನ್ನ ಒಂದು ವೇದಿಕೆ ಮೇಲೆ ಹೇಳಿದ್ರು. ನಮ್ಗೆ ಇದೆಲ್ಲ ಹೊಸದಲ್ಲ. ಒಬ್ರು TB ಪೇಷಂಟ್ ಬಂದ್ಬಿಟ್ಟಿರ್ತಾರೆ ಪ್ರಾರಂಭದಲ್ಲಿ. ಆ TB ಪೇಷಂಟ್ ಬಂದಾಗ ನಮ್ಗೆ ಇದಾಗಿರಲ್ಲ, ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸಂಪೂರ್ಣವಾಗಿ ಅವ್ರಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದು ಅವ್ರು ತೀರ್ಕೊಳ್ತಾರೆ. ತೀರ್ಕೊಂಡಾಗ ಅವ್ರಿಗೆ ಕಾಲ್ ಮಾಡ್ತೀನಿ, ಏನ್ ಮಾಡ್ಬೇಕು ಈ ಪ್ರೋಸೆಸ್? ಒಂದ್ 10 ನಿಮಿಷ ಬರ್ತಾರೆ, ನಾನು ಮಾಡ್ತೀನಿ. ಫೋನೇ ತೆಗಿಯಲ್ಲ. ಇವತ್ತು ಅವ್ರು ಫೋನ್ ತೆಗಿದೇ ಇರೋದು ಒಂದು ನನಗೆ ಪಾಠ ಕಲ್ಸಿದ್ದು, ಯಾರ ಹತ್ರ ಸಹಾಯನ ಕೇಳಬಾರ್ದು, ನಮ್ಮ ಸ್ವಂತ ಬುದ್ಧಿಗೆ. ಅವಾಗ ಒಬ್ರು ಅನಿತಾ ಮೇಡಮ್ ಅಂತೇಳಿ ಆರೋಗ್ಯ ಅಧಿಕಾರಿಗಳು ಒಬ್ರು ಇದಾರೆ, ಅವ್ರು ಕಾಲ್ ಮಾಡಿದೆ, ಮೇಡಮ್ ಹಿಂಗ ಆಗಿದೆ, ಅಣ್ಣ ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ ನೀವು ಸರ್, 1 ನಿಮಿಷ ನಾನೊಬ್ರು ಕಾಲ್ ಮಾಡ್ತೀನಿ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸತ್ತವ್ರಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಯಾರಂದ್ರೆ ಆತನ್ನ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅವ್ರದೇ ಬೇಕಾಗುತ್ತೆ. ಅದಾದ ನಂತರ ಅಂದ್ರೆ ಪೊಲೀಸ್ ಲೆಟ್ರಿಂದಾನೇ ಕರ್ಕೊಂಡ್ ಬಂದಿರ್ತೀನಿ. ಆಮೇಲೆ ಇನ್ಫಾರ್ಮೇಶನ್ ಮಾಡ್ತೀನಿ ಅವ್ರಿಗೆ, ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಾದ್ಮೇಲೆ ಅವರು ಬಂದು ಅದನ್ನ ಪ್ರೋಸೆಸಿಂಗ್ ಏನೇನಿದೆ ಪೊಲೀಸರ ಸಮ್ಮುಖದಲ್ಲಿ ಮಾಡಿ ಅದನ್ನ ದಫನ್ ಮಾಡೋ ಕೆಲಸ ಮಾಡ್ತೀವಿ. ಓಕೆ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಮಗ ಅವ್ರೇನೋ ತೀರೋದ್ರು? ಹೌದು ಸರ್. ಏನಾಗ್ತಿರೋದ್ರು? ಹೇಳ್ತಾರೆ ಭಗವಂತ ಒಳ್ಳೇದನ್ನ ಮಾಡೋರಿಗೆ ಒಳ್ಳೇದನ್ನೇ ಮಾಡ್ತಾರೆ ಅಂತ. ಅಂದ್ರೆ ನನ್ಗೆ ಈಗ ಅನ್ನಿಸ್ತಾ ಇರೋದು, ಒಳ್ಳೇದ್ ಯಾವ್ದು ಕೆಟ್ಟದ್ದು ಯಾವ್ದು?
ಈಗ ಇಷ್ಟು ಜನ ಕೆಲವರು ಕೈ ಎತ್ತಿ ಮುಗಿತಾರೆ, ನನಗಿಂತ ವಯಸ್ಸಾದವರು ಈ ಒಂದು ಆಶ್ರಮಕ್ಕೆ ಬಂದಾಗ ಕೈ ಎತ್ತಿ ಮುಗಿತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ, ಒಳ್ಳೇದಾಗ್ಲಿ. ಅವಾಗೆಲ್ಲ ನನ್ನ ಮಗಂದೇ ನೆನಪು ಬರುತ್ತೆ. ನಾನು ಒಳ್ಳೆ ಕೆಲಸ ಎಷ್ಟು ವಯಸ್ಸು ಅವ್ರಿಗೆ? 24 ವರ್ಷ. ಏನಾಗ್ತಿರೋದು ಅವ್ರು? ನಾನು ಸ್ನಾನಕ್ಕೆ ಹೋದವರು ಈಚೆಗೆ ಬಂದಿಲ್ಲ, ಅಷ್ಟೇ ರೀಸನ್. ಫ್ಯಾಮಿಲಿನಲ್ಲಿ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೇಗೆ ಸಪೋರ್ಟಿವ್ ಆಗಿ ಇಲ್ಲ, ಫ್ಯಾಮಿಲಿನಲ್ಲಿ ಯಾರು ನನಗೆ ಸಪೋರ್ಟಿವ್ ಆಗಿ ನಿಲ್ಲಿಲ್ಲ. ನನ್ನ ಹೆಂಡತಿ ಮಕ್ಕಳೇ ನನಗೆ ಸಪೋರ್ಟಿವ್ ಆಗಿ ನಿಲ್ಲಿಲ್ಲ ಆ ಪ್ರಾರಂಭದಲ್ಲಿ. ಯಾಕಂದ್ರೆ ಇದೆಲ್ಲ ಅವ್ರಿಗೆ ನನ್ನ ಮಗ ಒಂದ್ ಮಾತು ಹೇಳಿದ, ದಿನಕ್ಕೆ 1,000 ರೂಪಾಯಿ ಕೊಡ್ತೇನೆ ಪಪ್ಪ, ಇದೆಲ್ಲ ಬಿಟ್ಟುಬಿಡಿ, ಗಾಡಿಗಳವೆ, ಕಾರವೆ, ಓಡಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ನೀವು ಸಂಪೂರ್ಣ ಇದನ್ನ ಸ್ಟಾಪ್ ಮಾಡ್ಬಿಡಿ, ಪ್ರತಿಯೊಂದನ್ನು ನಾವು ವ್ಯವಸ್ಥೆ ಮಾಡ್ತೀವಿ, ಇದು ಬೇಡ. ಅವತ್ತಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಅಂದ್ರೆ ನಮ್ಮ ಸಂಸಾರದಲ್ಲಿ ನಡೆದಂತ ಕಾಲಘಟ್ಟ, ಸಮಾಜದ ಕಾಲಘಟ್ಟದಲ್ಲ, ಆ ಕಾಲಘಟ್ಟದಲ್ಲಿ ಇವತ್ತು ಅವರೇ ಮಿಂಗಲ್ ಆಗ್ತಿದ್ದಾರೆ ಈ ಕೆಲಸದಲ್ಲಿ. ಸೂಪರ್ ಸರ್. ಈ ಒಂದು ಘಟನೆ ನನ್ನ ಲೈಫಲ್ಲಿ ಮರಿಲಿಕ್ಕಾಗಲ್ಲ ಸರ್ ಅನ್ನುವಂಥದ್ದು ಯಾವ್ದಾರು ಇದೆಯಾ ನೀವು ಆಶ್ರಮ ಶುರು ಮಾಡಾದ್ಮೇಲೆ? ತುಂಬಾ ಇದೆ. ಈಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ನಾನು 6 ತಿಂಗಳು ವರ್ಷ ಸಾಕ್ತೀನಿ ಅಂದಂತ ವ್ಯಕ್ತಿಗಳು ಒಂದು ಈ ತರ ಆಗಿದೆ ಅಂದಾಗ ಫೋನ್ ತೆಗಿದೆ, 2-3 ಡೇಸ್ ಫೋನ್ ತೆಗಿಯಲ್ಲ, ಅವತ್ತಿಗೆ ನಿರ್ಧಾರ ಮಾಡ್ತೀನಿ. ಅದು ಮರಿಲಾರ್ದಂತ ನೆನಪು. ಆಶ್ರಮ ಶುರು ಮಾಡಿದ ಒಂದು ಒಳ್ಳೆ ಸರ್, ಇದು ನನ್ಗೆ ತುಂಬಾ ಖುಷಿ ಆದಂತ ವಿಚಾರ ಸರ್. ನನಗೆ ತುಂಬಾ ಖುಷಿ ಆಗಿದ್ದು, ಖುಷಿ ಆಗ್ತಾ ಇರೋದು, ಇನ್ನೂ ಒಂದಿಷ್ಟು ಜನ ಸಾಕ್ಬೇಕು. ಇವತ್ತಿಗೆ 56 ಜನ ಇವತ್ತು ಪ್ರೆಸೆಂಟ್ ನೀವು ಒಳಗಡೆ ಬಂದಾಗ ತೋರಿಸ್ತೀನಿ, 56 ಜನ ಇವತ್ತಿಗಿದ್ದಾರೆ. ಇನ್ನೂ 56 ಜನ ಸಾಕ್ಬೇಕು ಅನ್ನುವಂತ ಖುಷಿ ನನಗಿದೆ. ಅಂದ್ರೆ ನಾನು ಯಾರನ್ನು ಕೇಳಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ಯಾರನ್ನು ಕೇಳಲ್ಲ. ಆ ಕೇಳದೆ ಇರೋನ್ಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೋ ಹುಡಿಕೊಂಡ್ ಬರ್ತಾರೆ, ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ನಾನು ಸುಮಾರು ಕಡೆ ನೋಡ್ತೀನಿ ಸರ್, ಸುಮಾರು ಕಡೆ ಹೋಗಿದ್ದೀವಿ, ಆದ್ರೆ ನಿಮ್ಮ ಇದನ್ನ ನಾನು ಫೇಸ್ಬುಕ್ ಪೇಜು ಇನ್ಸ್ಟಾ ಚೆಕ್ ಮಾಡಿದ್ರೆ ನೀವು ಯಾವ ಒಂದು ವಿಡಿಯೋದಲ್ಲೂ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ಕೇಳಲಿಲ್ಲಲ್ಲ ಸರ್, ಯಾಕೆ, ಹೆಂಗ್ ಮಾಡ್ತಾ ಇದ್ದೀರಾ? ಅದೇ ಒಂದು ಶಕ್ತಿ ಇಲ್ಲಿ. ಏನಪ್ಪಾ ಅಂದ್ರೆ ಗುರುತಿಸಿ ಬಂದು ಕೊಡುವಂತ. ನೋಡಿ, ಈಗ ಇಲ್ಲೇ ಇದೆ, ಯಾರೋ ಬಂದ್ರು, 1-2 ಬ್ಯಾಗ್ ಅಕ್ಕಿ ಕೊಟ್ಟೋದ್ರು, ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ನೋರು ಇದ್ದಾರೆ. ಅಯ್ಯೋ, ಆಶ್ರಮಗಳನ್ನಲ್ಲಿ ಇರ್ತಾರೆ, ಎಲ್ಲಾ ತರ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಆ ಖುಷಿ ಅನ್ನುವಂಥದ್ದು ಜನಗಳು ಸಭಾಷಗಿರಿ ಹೇಳ್ತಾರಲ್ಲ, ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ನಿನ್ನ ಕುಟುಂಬನ ಅಂತಾರಲ್ಲ. ಒಬ್ಬ ಮಗನ್ ಕಳ್ಕೊಂಡಿರುವುದು, ಇನ್ನೊಬ್ರನ್ನ ಕಳ್ಕೊಳ್ಳದೆ ಇರ್ಲಪ್ಪ, ಅವ್ರ ಆಶೀರ್ವಾದ ಸಿಗ್ತಾ ಇದೆಯಲ್ಲ ಅನ್ನೋದೇ ಖುಷಿ ನನಗೆ. ಸರ್, ಇಲ್ಲಿ ಬಂದಾಗ ನೋಡಿದೆ ಪೂರ್ತಿ ಎಲ್ಲ ನೀವು ಮಾಡಿದ ಸೇವಾ ಚಟುವಟಿಕೆಗಳೆಲ್ಲ ಫೋಟೋ ಹಾಕಿರ, ಎಕ್ಸ್ಪ್ಲೈನ್ ಮಾಡ್ಬೋದಾ ನಮ್ಗೆ? ಖಂಡಿತ ಖಂಡಿತ ಖಂಡಿತ. ಇವರು ಸ್ಟಾರ್ಟಿಂಗ್ 2ನೇವರು 3ನೇವ್ರನ್ನ ಇವ್ರನ್ನ ನಾನು ಕರ್ಕೊಂಡ್ ಬಂದಿದ್ದು. ಅವಾಗ ಕರ್ಕೊಂಡ್ ಬಂದಾಗ ಏನಾಗ್ತಾರೆ, ಒಂದು ವ್ಯಕ್ತಿ ನಂಬಿ ಬಂದ್ಬಿಟ್ಟಿರ್ತಾರೆ. ಬಂದಾಗ ಈ ಇಬ್ರು ಸ್ವಲ್ಪ ಡ್ರಿಂಕ್ಸ್ ಅಡಿಕ್ಟ್ ಆಗಿ ಸೊ ಅವರು ತಳ್ಳಿದಾಗ ಏನಾಗುತ್ತೆ, ಕೆಳಗೆ ಬಿದ್ದ್ಬಿಟ್ಟಿರ್ತಾರೆ, ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಕಾಲು ಕೊಳತು ಬಿಟ್ಟಿರುತ್ತೆ, ಬ್ಯಾಂಡೇಜ್ ಇರುತ್ತೆ ಇವರಿಗೆ, ನಮಗ್ ಗೊತ್ತಿರಲ್ಲ. ಸೊ ಆ ಬ್ಯಾಂಡೇಜು ಬಿಚ್ಚಿ ನೋಡಿದಾಗ ಎಲ್ಲ ಕೊಳತು ಬಿಟ್ಟಿರುತ್ತೆ ಕಾಲು. ಅವಾಗ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡ್ ಬರ್ಬೇಕು ಈ ತಾಯಿನ. ಇದು ಬಂದು ಊಟದ ಹಾಲು. ಹಾಗೆ ಬಂದ್ರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇವರೆಲ್ಲ ಮಲಗ್ಲಿಕ್ಕೆ, ಕೂರ್ಲಿಕ್ಕೆ, ಮಾತಾಡ್ಲಿಕ್ಕೆ. ಟೋಟಲ್ ಎಷ್ಟು ಜನ ಇದಾರೆ ಅಂದ್ರೆ? 56 ಇವತ್ತಿಗೆ 56 ಜನ. ಯಾರನ್ನ ಮಾತಾಡ್ಸ್ಬೋದು? 100% ಮಾತಾಡ್ಬೋದು. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನನ್ಸುತ್ತೆ ಇಲ್ಲಿ ಬಂದಾದ್ಮೇಲೆ ನಿಮ್ ಜೀವನದಲ್ಲಿ ಆದಂತ ಬದಲಾವಣೆ? ನಾನು ಅಲ್ಲಿ ಆಚೆ ಕಡೆ ಇದ್ದಿದ್ರೆ ನನ್ ಜೀವ ಇರ್ತಿದ್ದಿಲ್ಲ. ಆದ್ರೆ ನನ್ಗೆ ಇಲ್ಲಿ ಕರ್ಕೊಂಡ್ ಬಂದ ಅನ್ಸ್ಬಿಟ್ಟು ನಮ್ ಸರ್ ನನಗೆ ಬಹಳ ಚೆನ್ನಾಗಿ ನೋಡ್ಕೊಂಡವ್ರೆ. ಹಾಸ್ಪಿಟಲ್ ತೋರಿಸಿದ್ರು, ಡ್ರೆಸ್ಸಿಂಗ್ ಮಾಡಿಸ್ತಿದ್ರು ಡೈಲಿ. ಅದ್ ನನ್ಗೆ ಒಂದ್ ಮಗಳ ಸಮಾನ ನೋಡ್ಕೊಂಡಾರಲ್ಲ, ಅದೇ ನಾನು ಇಷ್ಟಪಡ್ತೀನಿ ಸರ್. ಹೆಸರು ಬಂದು ಗುರುವೆ ಅಂತ, ಬಟ್ ಮಾತು ಬರುತ್ತೆ, ಎಲ್ಲಾ ಬರುತ್ತೆ. ಈತ ಬಂದಾಗ ಸಂಪೂರ್ಣವಾಗಿ ಕಾಲು ಫುಲ್ಲು ಹುಳಗಳಿರುತ್ತೆ. ಸೊ ಇವಾಗ ಕಾಲು ಆಪರೇಷನ್ ಮಾಡಿಸಿದೀವಿ. ಈ ಕೈ ಸ್ವಾಧೀನ ಇಲ್ಲ ಅವರಿಗೆ, ಬಲಗಾಲಂತೂ ಇಲ್ವೇ ಇಲ್ಲ. ಈ ಕೈ ಅವ್ರಿಗೆ ಸ್ವಾಧೀನ ಇಲ್ಲ. ಇವ್ರನ್ನ ಒಂದು ಇದು ಮಾಡ್ತಾ ಇದೀವಿ. 4 ಡೇಸ್ ಆಯ್ತು ಇವ್ರು ಬಂದು. ಈಗ ಶುಕ್ರವಾರ ಮತ್ತೆ ಶನಿವಾರ ಇವ್ರ ಬಾಡಿ ಎಲ್ಲ ಚೆಕಪ್ ಮಾಡಿಸಿದೀವಿ. ಈ ಚೆಕಪ್ ಮಾಡಾದ್ಮೇಲೆ ಇವರಿಗೆ TB ಪಾಸಿಟಿವ್ ಇದೆ. ಕಾಯಿಲೆಗೆ ಸಂಬಂಧಪಟ್ಟಂತೆ ಮೆಡಿಸನ್ ಸ್ಟಾರ್ಟ್ ಮಾಡ್ತೀವಿ. ಈಗ ಕೂಡ ಒಂದು ಕೈ ಸ್ಟ್ರೋಕ್ ಆಗಿದೆ ಈತನಿಗೆ ಸ್ಟ್ರೋಕ್ ಆಗಿ ಇವಾಗಲೇ 1-2.5 ವರ್ಷಗಳಿಂದನೂ ಕೂಡ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ. ಒಂದು ಹಣ ತೆಗೆದು ಟವಲ್ ತೆಗೆದ್ಬಿಡಿ ಪೂರ್ತಿ. ನೋಡಿ, ಈಗ ಇವ್ರ ಕಾಲು ಸಂಪೂರ್ಣ ಕೊಳತು, ಪಕ್ಕದಲ್ಲಿ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಿಮ್ಗೆ ಕಾಣ್ಬೋದು, ಇದು ಸುತ್ತ ಸಂಪೂರ್ಣವಾಗಿ ಹುಳಗಳು ಪ್ರಾರಂಭ ಅಂತ ನಾನು ಅನ್ಕೊಂಡೆ. ಆಲ್ರೆಡಿ ಒಳಗೆ ಹುಳಗಳು ಇದ್ದೋ, ಮನೆಯೆಲ್ಲ ಕ್ಲೀನ್ ಮಾಡಿದೀವಿ. ಇವಾಗ ಡೈಲಿ ಡ್ರೆಸ್ಸಿಂಗ್ ಮಾಡ್ತಾ ಇದೀವಿ. ಇವ್ರಿಗೂ ಕೂಡ ಇದೆಲ್ಲ ಬಿದ್ದು ಏಟಾಗಿ, ಇವರು ಗೌರಮ್ಮ ಅಂತೇಳಿ, ಇವ್ರಿಗೂ ಸ್ಟ್ರೋಕ್ ಆಗಿದೆ. ಇವ್ರಿಗೆ ಮಗ ಇದ್ದಾರೆ, ಮಗಳಿದ್ದಾರೆ, ಸೊಸೆ ಇದ್ದಾರೆ, ಮೊಮ್ಮಕ್ಳಿದ್ದಾರೆ. ಬೇರೆಯವ್ರು ಯಾರೋ ಬಂದು ಕರ್ಕೊಂಬಂದು ಸೇರಿಸಿದ್ದಿಲ್ಲಿ. BBMP ಪೌರ ಕಾರ್ಮಿಕರು ಯಾರು ಈ ತಾಯಿ
ಬ್ರಾಂಚಲ್ಲಿ ಸಿಕ್ಕಾಪಟ್ಟೆ ಇದೆ, ಅದೇನೇ ಇರ್ಲಿ. ಬಟ್ ದುಡಿಯೋವರೆಗೂ ದುಡಿಸ್ಕೊಂಡ್ರು, ಇರೋದನ್ನ ತಿನ್ಕೊಂಡ್ರು. ಈಗ ತಾಯಿ ಬದುಕ್ಲಿಕ್ಕೆ ನೆಲೆ ಇಲ್ಲ. ಈಗ ಮತ್ತೆ ಈ ತಾಯಿನ ಬಿದ್ದಿ ಬಿಟ್ರೆ ನೋಡ್ಕೊಳ್ಳೋರು ಯಾರು? ನೋಡಿ, ಈಕೆನು ಕೂಡ ಪೌರ ಕಾರ್ಮಿಕರೇ. ನೀವು ರಾಜೇಶ್ವರಿ ನಗರ ನಮ್ಮ ಕೆಲಸ ಮಾಡ್ತಾ ಇದ್ದಿದ್ದು? ಅದೇ ರಾಜೇಶ್ವರಿ ನಗರ ಪಟ್ಟಣಿಗೆರೆ. ಇವ್ರು ಬಂದು ಕೆಂಗೇರಿ ಉಪನಗರ. ಅವರಿಬ್ರು ಪೌರ ಕಾರ್ಮಿಕರೇ. ನೋಡಿ, ಈಕೆ ಬಂದು ಸಂಪೂರ್ಣ ಮಾನಸಿಕ ಅಸ್ವಸ್ಥೆ. ಮೈ ಮೇಲೆ 1 ರಿಂದ 30 ಸೆಕೆಂಡ್ ಕೂಡ ಬಟ್ಟೆ ಇಕ್ಕಂತ ಇರ್ಲಿಲ್ಲ ಈಕೆ ರಸ್ತೆಯಲ್ಲಿ. ಇವತ್ತು ಅವ್ರನ್ನೇ ಕೇಳಿ ಎಷ್ಟು ಅದ್ಭುತವಾಗಿದ್ದಾರೆ ಅಂತ ನೀವೇ ಕೇಳಿ ತಿಳ್ಕೊಬೋದು. ಆಯ್ತು ಊಟ. ಕುಂಕುಪ್ಪೆಟ್ಟೆ ಕೆಬ್ಬೇಳ ರಾಜೀವ್ ಗಾಂಧಿ ನಗರ, ಬೆಂಗಳೂರು. ಸಂಪೂರ್ಣ ಗುಣಮುಖರಾಗಿದ್ದಾರೆ. ಈತ ಮಾನಸಿಕ ಅಸ್ವಸ್ಥ. ಇಲ್ಲಿ ಒಂದು ದೇವ್ರ ಫೋಟೋ ಬಿಡ್ತಾ ಇರ್ಲಿಲ್ಲ. ಚೆನ್ನಾಗವ್ರೆ ಇವ್ರು ಚಿಕ್ಕಪ್ಪ ಸಿಕ್ಕವ್ರ, ಅವ್ರ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇಲ್ಲ ಬಂದು. ಬರು ಬರು ಬರು, ಇವರು ನಿಮ್ಗೆ ತುಂಬಾ ಹತ್ರ ಇರ್ಬೇಕೇನೋ. ಅವರಾಗಿದ್ದು ಅವರೇ ಬರ್ತಾರೆ. ವಿಶಾಲ ಹೆಸರು ಹೇಳೋರಿಗೆ. ಸೊ ಇವರು ಇಡೀ ಬಿಡದಿನ ಎದುರಿಸ್ಕೊಂಡು ಊಟ ಮಾಡ್ತಾ ಇದ್ದವ್ರು. ಇವ್ರ ಮಗಳು, ಇವರು ತಾಯಿ. ಪಾಪ ಇದು ಹುಟ್ಟುತ್ತವಿಂದ ಇದೇ ರೀತಿ ಇದೆ. ನಾನು ಇನ್ನೂ ಮಾತಾಡ್ಸಿಲ್ಲ, ಇವಾಗ ಮಧ್ಯಾಹ್ನ ಬಂದಿರೋದಲ್ಲಮ್ಮ. ಇವತ್ತು 4 ಜನ ಬಂದಿದ್ದಾರೆ. ಇವರು ನೋಡಿ, ಇವರು ಅವರೊಬ್ರು. ಸೊ ಇವರು ಇಡೀ ಬಿಡದಿನ ಎದುರಿಸ್ಕೊಂಡು ಊಟ ಮಾಡ್ತಾ ಇದ್ದವ್ರು. ನಾಚಿ ಪ್ರಸನ್ನ ಅವ್ರದ್ದು ಆಶ್ರಮನ ನಾವು ಸಮಾಜದಲ್ಲಿ ಆದಂತಹ ಆಲೋಚನೆಗಳನ್ನ ಇಟ್ಕೊಂಡು ಅವ್ರಿಗೆ ಹೆಂಗೆ ಮೂಗ್ನರ ಅನ್ಸುತ್ತೆ ಆ ರೀತಿ ಬದುಕ್ತಾ ಇರ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಇನ್ನೊಬ್ರು ಪಾಡ್ ನಮ್ಗೆ ಯಾಕಪ್ಪ ಅನ್ನುವಂತ ಈಗಿನ ಮನಸ್ಥಿತಿಗಳ ನಡುವೆ ಇನ್ನೊಬ್ರಿಗೂ ಕೂಡ ನಾವು ನೆರಳಾಗಿರ್ಬೇಕು, ಅವರ ಒಂದು ಪ್ರಾಬ್ಲಮ್ಗಳಿಗೆ ನಾವು ಸೊಲ್ಯೂಷನ್ ನೀಡಬೇಕು ಅನ್ನುವಂತ ಒಂದು ಮನೋಭಾವನ ಇಟ್ಕೊಂಡಿರುವಂತಹ ನಾಚಿ ಪ್ರಸನ್ನ ಅವರಿಗೆ ನಾವೆಲ್ಲರೂ ಕೂಡ ಏನು ಮಾತೃಭೂಮಿ ಟೈಮ್ಸ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸೋಣ. ಯಾರಾದ್ರೂ ಈ ಒಂದು ಈ ಒಂದು ವಿಡಿಯೋ ನೋಡ್ತೀರಾ, ಇವ್ರದ್ದೊಂದು ಸಂಪರ್ಕ ಬೇಕು ಅಂದ್ರೆ ಅವರೇ ಹೇಳ್ತಾರೆ. ನಿಮ್ ನಂಬರ್ ಹೇಳಿ ಸರ್. ನಮ್ಮ ಒಂದು ಸಂಸ್ಥೆ ಹೆಸರು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್, ಮೈಸೂರು ರೋಡ್, ಕೆಂಗೇರಿ, ದೊಡ್ಡಬೆಲೆ ವಿಲೇಜ್, ಬ್ಲೂಜೆ ಲೇಔಟ್ ನಲ್ಲಿ ನಮ್ಮ ಒಂದು ಸಂಸ್ಥೆ ಸೊ ಬಡತನದಲ್ಲಿ ನಡೀತಾ ಇದೆ. ನಮ್ಮ ದೂರವಾಣಿ ಸಂಖ್ಯೆ 9980479696. ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅನ್ನುವಂತ ಶೀರ್ಷಿಕೆ ಇಟ್ಕೊಂಡು ಪ್ರಾರಂಭಿಸುವಂತ ಸಂಸ್ಥೆ. ಹಾಗಾಗಿ ಬಡವರಿಗೆ ಆದ್ಯತೆನ ನಾವು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಒಳ್ಳೆಯದಾಗಲಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.